ಕಲ್ಕಿ ಚಿತ್ರದಲ್ಲಿ ನಮ್ಮ ಊಹೆಗೂ ಮೀರಿದ ಶಕ್ತಿಯುಳ್ಳ ಆಯುಧವೊಂದನ್ನ ತೋರಿಸಲಾಗಿದೆ. ಅದೆಷ್ಟು ಶಕ್ತಿಯುಳ್ಳದೆಂದರೆ ಅದನ್ನ ಹಾಗೆಯೇ ಸುಮ್ಮನೆ ಯಾರೂ ಕೂಡ ಮುಟ್ಟಲು ಸಾಧ್ಯವಿಲ್ಲ. ಹಾಗಿದ್ರೆ ಆ ಆಯುಧಕ್ಕೆ ಅಷ್ಟು ಶಕ್ತಿ ಇರೋದಾದ್ರೂ ಹೇಗೆ? ಇದಕ್ಕೆ ಉತ್ತರ ಮಹಾಭಾರತದಲ್ಲಿ. ಆ ಬಿಲ್ಲಿನ ಹೆಸರೇ ಗಾಂಡೀವ. ಅದು ಸ್ವತಃ ಬ್ರಹ್ಮನಿಂದ ಧರ್ಮ ರಕ್ಷಣೆಗೆಂದು ಸೃಷ್ಟಿಸಲಾಗಿರುತ್ತೆ. ಯಾರಿಂದಲೂ ನಾಶ ಮಾಡಲು ಅಸಾಧ್ಯವಾದ ಈ ಬಿಲ್ಲು ಒಂದೇ ಬಾರಿಗೆ 1,00,000 ಯೋಧರನ್ನ ಸೀಳಬಲ್ಲದ್ದಾಗಿತ್ತು. ಈ ಬಿಲ್ಲಿಗೆ 100 ತಂತಿಗಳು, ಒಂದೊಂದು 100 ತರಹದ ಅತೀಂದ್ರಿಯ ಆಕಾಶಕಾಯಗಳನ್ನು ಬಳಸಿ ಮಾಡಲಾಗಿತ್ತು. ಈ ಬಿಲ್ಲಿನಿಂದ ಎಂದೆಂದಿಗೂ ಮುಗಿಯದಷ್ಟು ಲಕ್ಷ ಬಾಣಗಳನ್ನು ಮಳೆಯಂತೆ ಸುರಿಸಬಹುದಿತ್ತು. ಆ ಬಿಲ್ಲನ್ನ ಯಾರು ಎತ್ತಿ ಹಿಡಿದು ಉಪಯೋಗಿಸುವವರೋ ಅವರು ಸ್ವತಃ ದೇವರುಗಳನ್ನೇ ಕೊಲ್ಲಬಹುದಿತ್ತು. ಅದಕ್ಕಾಗಿ ಈ ಬಿಲ್ಲನ್ನ ಮಹಾಶಿವನಿಗೆ ಒಪ್ಪಿಸಲಾಗುತ್ತೆ. ನಂತರ ಶಿವನು ಈ ಬಿಲ್ಲನ್ನು ಪ್ರಜಾಪತಿಗೆ ನೀಡುತ್ತಾರೆ. ನಂತರ ಹೀಗೆಯೇ ಚಂದ್ರ, ಇಂದ್ರ, ವರುಣರು ಸುಮಾರು 2500 ವರ್ಷಗಳ ಕಾಲ ಈ ಬಿಲ್ಲನ್ನ ಬಳಸುತ್ತಾರೆ. ಯಾವಾಗ ಮಹಾಭಾರತದ ಸಮಯ ಬರುತ್ತೋ ಅಗ್ನಿಯು ಗಾಂಡೀವವನ್ನ ಅರ್ಜುನನಿಗೆ ನೀಡಲು ವರುಣನನ್ನ ಕೋರುತ್ತಾರೆ. ಆಗ ಅರ್ಜುನ ಕುರುಕ್ಷೇತ್ರದಲ್ಲಿ ಇದೇ ಈ ಗಾಂಡೀವವನ್ನ ಬಳಸಿ 24,000 ಯೋಧರನ್ನ ಹಾಗೆ 3,000 ಆನೆಗಳನ್ನ ಕೊಲ್ಲಲು ಬಳಸುತ್ತಾನೆ.